ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಅದು 2 ಕಣ್ಣುಗಳಂತಿದ್ದ ಅವಳಿ ಮಕ್ಕಳ ಚಂದದ ಕುಟುಂಬ. ಆದರೆ ಕುಟುಂಬಕ್ಕೆ ಈಗ ಬರಸಿಡಿಲು ಬಡಿದಂತಾಗಿದೆ. ಘನಘೋರ ಕಾಯಿಲೆಯ ನೋವು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಕುಟುಂಬದ ನಿರ್ವಹಣೆಯ ಸಮಸ್ಯೆ. ಇದ್ದೊಬ್ಬ ಮಗನನ್ನು ಕೂಡ ಬದುಕಿಸಿಕೊಳ್ಳಲು ಆಗದಂತಹ ಬಡತನ ಈ ಕುಟುಂಬಕ್ಕೆ ಬಂದೊದಗಿದೆ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ಪಬ್ಲಿಕ್ ನೆಕ್ಸ್ಟ್ ಬಿಚ್ಚಿಡುತ್ತಿದೆ ಕಣ್ಣಂಚಿನಲ್ಲಿ ಜಿನುಗುವ ಕಣ್ಣೀರ ಕಹಾನಿ. ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ. ಹೀಗೆ ಮುದ್ದು ಮುದ್ದಾದ ಕೈಗಳಿಂದ ಆಟವಾಡುತ್ತಾ ತಾಯಿಯ ನೋವನ್ನು ಮರೆಸುತ್ತಿರುವ ಪುಟ್ಟ ಬಾಲಕ, ಮಗನ ಜೀವನವೇ ತನ್ನ ಬದುಕು ಎಂದಿಕೊಂಡಿರುವ ತಾಯಿ. ಇದೆಲ್ಲ ಮನಕಲುಕುವ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಅಶೋಕನಗರದ ಡಾಕ್ಟರ್ ಡಿಎಸ್ ಕರ್ಕಿ ಕನ್ನಡ ಭವನ. ಹೌದು, ಆನುವಂಶಿಕವಾಗಿ ಬಂದ ಥಲಸೆಮಿಯ ಕಾಯಿಲೆಗೆ ತುತ್ತಾದ ಒಂದು ಮಗುವನ್ನ ಕಳೆದುಕೊಂಡ ತಾಯಿ ಈಗ ಬದುಕುಳಿದ ಇನ್ನೊಂದು ಮಗುವಿನ ಪ್ರಾಣಭಿಕ್ಷೆ ಬೇಡುತ್ತಿದ್ದಾಳೆ. ಮಗುವಿನ ಶಸ್ತ್ರಚಿಕಿತ್ಸೆಗೆ ಕನಿಷ್ಠ 40 ಲಕ್ಷ ರೂಪಾಯಿ ಹೊಂದಿಸಲು ತಾಯಿ ಅಕ್ಷರಶಃ ಹೆಣಗಾಡುತ್ತಿದ್ದಾಳೆ. ಇಲ್ಲಿನ ಅಶೋಕನಗರದ ಶಾಹೀನ್ ಬೇಗಂ ಎಂಬುವವರ 16 ತಿಂಗಳ ಗಂಡು ಮಗು ಈ ಸಮಸ್ಯೆ ಎದುರಿಸುತ್ತಿದ್ದು, ಸಿಎಂ ಬೊಮ್ಮಾಯಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮಗುವಿನ ಶಸ್ತ್ರಚಿಕಿತ್ಸೆಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಅದ್ಯಾವ ಭರವಸೆಯೂ ಈಡೇರುವ ಸೂಚನೆ ಕಾಣ್ತಾ ಇಲ್ಲ. ಥಲಸೆಮಿಯಾ ರೋಗವು ಒಂದು ರೀತಿಯ ರಕ್ತದ ಕಾಯಿಲೆ. ಇದರಲ್ಲಿ ಮಗುವಿನ ದೇಹದಲ್ಲಿ ಕೆಂಪು ರಕ್ತದ ಕಣ ಉತ್ಪಾದನೆ ಸರಿಯಾಗಿ ಆಗಲ್ಲ. ಮಗುವಿಗೆ ಪ್ರತಿ 21 ದಿನಕ್ಕೆ ಕನಿಷ್ಠ 1 ಯೂನಿಟ್ ರಕ್ತ ಹಾಕಬೇಕು. ಪ್ರತಿ ತಿಂಗಳು ಮಗುವಿಗೆ ರಕ್ತದಾನಿಗಳನ್ನು ಹುಡುಕುವುದು ಹಾಗೂ ಅದಕ್ಕೆ ಅಗತ್ಯವಿರುವ ಬೋನ್ ಮ್ಯಾರೋ ಶಸ್ತ್ರಚಿಕಿತ್ಸೆಗೆ ಅವಶ್ಯವಿರುವ ವೆಚ್ಚ ಹೊಂದಿಸುವುದು ಕಷ್ಟ. ಇವ ನನ್ನ ಮಗ ರಿಯಾಜ್ ಅಂತ್ರಿ ಸರ್, ಇವಂಗ ಥೆಲಸೆಮಿಯಾ ಕಾಯಿಲೆ ಐತ್ರಿ ಸರ್. ಇವಂಗ ಬೋನ್ ಮ್ಯಾರೋ ಟ್ರಾನ್ಸ್ಪರೇಟ್ ಮಾಡಿಸ್ಬೇಕ್ರಿ ಸರ್. ಅದಕ್ಕೆ ಖರ್ಚು 40-30 ಲಕ್ಷ ಅಂತ ಹೇಳತ್ತಾರ್ರಿ ಸರ್. ಅಷ್ಟು ರೊಕ್ಕ ನಮಗೆ ಜಮಾ ಮಾಡೋದು ಆಗ್ತಾ ಇಲ್ರಿ ಸರ್. ನೀವು ಏನಾರು ಸಹಾಯ ಮಾಡಿರಿ ಸರ್. ಇವು ಟ್ವಿನ್ಸ್ ಇದ್ರಿ ಸರ್. ಒಂದು ಮಗು 4 ತಿಂಗಳಾಗಿದ್ದಾಗ ರಕ್ತ ಹಾಕ್ಬೇಕಾದ್ರೆ ತೀರ್ಕೊಂತ್ರಿ ಸರ್. ಈಗ ತಿಂಗಳ ಬ್ಲಡ್ ಹಾಕಿಸ್ತೀವಿ ರೀ ಸರ್. ಅದು ಬ್ಲಡ್ ಕೆಲವೊಮ್ಮೆ ಸಿಗುತ್ತೆ, ಸಿಗಲ್ರಿ ಸರ್. ಓ ಪಾಸಿಟಿವ್ ಸರ್ ಇವ್ನ ಬ್ಲಡ್. ಮತ್ತು ಇವ್ರ ತಂದಿನೂ ಇಲ್ರಿ ಸರ್. ಇಂಥಲ್ಲೆದಾರ ಅನ್ನೋದು ಗೊತ್ತಿಲ್ರಿ ಸರ್. ನಮ್ಮ ಅತ್ತಿ ಮಾವನು ಒಳಗೆ ಕರ್ಕೋಲ್ರಿ ಸರ್. ಈ ಮಕ್ಳು ಹಿಂಗದಾವ ಅಂತ ಕರ್ಕೋಲ್ರಿ ಸರ್. ಹಿಂಗೈತಿ ಅಂತನ ಬಿಟ್ಟಾರ್ರಿ ಸರ್. ಅವರು ಕಾಯಿಲೆ ಐತಿ ಮಗುಗೆ ಅಂತನ ಸರ್. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಇನ್ನು ಭದ್ರಾಪುರದ ನಿವಾಸಿ ಪೀರ್ ಸಾಬ್ ಎಂಬುವರ ಮಗಳಾದ ಶಾಹಿನ್ಳನ್ನು ಸೈದಾಪುರದ ಖಾಜಾ ಸಾಬ್ ಅಬ್ಬಿಗೇರಿ ಜೊತೆ ವಿವಾಹ ಮಾಡಲಾಗಿತ್ತು. ವಿವಾಹದ ನಂತರ ಜನಿಸಿದ ಅವಳಿ ಮಕ್ಕಳು ಥಲಸೆಮಿಯಾ ಕಾಯಿಲೆಯಿಂದ ಬಳಲಿದ್ವು. 2 ಮಗುವಿಗೂ ಪ್ರತಿ ತಿಂಗಳು ರಕ್ತದಾನಿಗಳು ಸಿಗದೆ ಸವಾಲಾಯಿತು. ರಕ್ತದ ಮಾದರಿಯಲ್ಲಿ ಕೊಂಚ ವ್ಯತ್ಯಾಸವಾಗಿದ್ರಿಂದ ಒಂದು ಗಂಡು ಮಗು ಸಾವನ್ನಪ್ಪಿದೆ. ಈ ಘಟನೆಯಿಂದ ಜರ್ಜರಿತಳಾದ ಶಾಹೀನ್ಗೆ ಅವರ ಗಂಡನ ಮನೆಯವರು ಸಹ ಆಶ್ರಯ ನೀಡದೆ ಹೊರಹಾಕುವ ಮೂಲಕ ಮತ್ತೊಂದು ಆಘಾತ ನೀಡಿದ್ದಾರೆ. ಮಗುವಿಗೆ 5 ವರ್ಷ ತುಂಬುವುದರೊಳಗೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಬೋನ್ ಮ್ಯಾರೋ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಿದೆ. ಅದಕ್ಕಾಗಿ ದಾನಿಗಳನ್ನು ಕಾಯುತ್ತಿದ್ದಾಳೆ. ಈಗ 2 ವರ್ಷ ಆತ್ರಿ ನಾವು ಇವ್ರು ಕಟ್ಕೊಂಡು ಅಡ್ಡಾಡಕತ್ರಿ. ಹಿಂಗಾಗಿ ನಮ್ಗೆ ಭಾಳ ತೊಂದರೆ ಐತ್ರಿ. ನಾವು ಭಾಳ ಬಡ ಜನ ಅದೇವ್ರಿ. ಒಟ್ಟಿನಲ್ಲಿ ಮಗುವಿಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಓ ಪಾಸಿಟಿವ್ ರಕ್ತ ಹಾಕಿಸುತ್ತಲೇ ಇರಬೇಕಿದೆ. ಕೆಲವೊಮ್ಮೆ ರಕ್ತವನ್ನ ಹಣ ಭರಿಸಿಯೇ ತಂದು ಹಾಕಿಸಿದ ಉದಾಹರಣೆ ಸಾಕಷ್ಟಿವೆ. ಹುಬ್ಬಳ್ಳಿ ಅಶೋಕನಗರದ ಡಾಕ್ಟರ್ ಡಿಎಸ್ ಕರ್ಕಿ ಕನ್ನಡ ಭವನದ ಸೆಕ್ಯೂರಿಟಿ ಆಗಿರುವ ತಂದೆ ಫೀರ್ ಸಾಬ್ನ ಆಶ್ರಯದಲ್ಲಿ ಒಂದು ಚಿಕ್ಕ ಶೆಡ್ನಲ್ಲಿ ಶಾಹೀನ್ ಜೀವನ ಸಾಗಿಸ್ತಾ ಇದ್ದಾಳೆ. ಸಹೃದಯಿ ದಾನಿಗಳು ಆರ್ಥಿಕ ಸಹಾಯ ಮಾಡಿ ಮಗುವಿನ ಜೀವ ಉಳಿಸಬೇಕಿದೆ. ನಿಜವ ಕೇಳು ಜಗದಿ ಅನಾಥರಾರು ಇಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ,
ಸಹಾಯ ಮಾಡುವವರು 6362702015 ಅಥವಾ 9964595527 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇನ್ನು ಅಕೌಂಟ್ ಡೀಟೇಲ್ಸ್ ಹೀಗಿದೆ: ಕೆನರಾ ಬ್ಯಾಂಕ್ 05011080280402, ಐಎಫ್ಎಸ್ಸಿ ಕೋಡ್ CNRB 0000501, ಅಣ್ಣಿಗೇರಿ ಶಾಖೆ.